ಕೈ ಕೊಟ್ಟಿರುವಂತಹ ಮುಂಗಾರಿಂದ ಈಗ ರೈತರು ಕಂಗಾಲಾಗ್ತಿದ್ದಾರೆ. ಬಿಸಿಲಿನ ಹೊಡೆತಕ್ಕೆ ಬೆಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಜಮೀನಲ್ಲೇ ಈಗ ಕೊತ್ತಂಬರಿ ಬೆಳೆ ನಾಶ ಮಾಡಿದ್ದಾರೆ ರೈತ. ಜಮೀನಿನಲ್ಲಿ ಕೊತ್ತಂಬರಿ ಬೆಳೆಯನ್ನು ನಾಶ ಮಾಡಿದ್ದಾರೆ ಖುದ್ದು ರೈತ. ಬೆಳಗಾವಿಯ ಕಡೋಲಿ, ಕೇತನೂರು ರೈತರು ಈಗ ಕಂಗಾಲಾಗಿದ್ದಾರೆ. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಬೆಳೆಗೆ ಬೆಲೆಯೂ ಸಿಗ್ತಿಲ್ಲ ಅಂತ ಹೇಳಿ ರೊಚ್ಚಿಗೆದ್ದು ಈ ರೀತಿಯಾಗಿ ಮಾಡಿದ್ದಾರೆ. ಗೆಣಸು, ಆಲೂಗಡ್ಡೆ, ಮೆಣಸಿನಕಾಯಿ ಬೆಳೆದು ರೈತ ಈಗ ಕಂಗಾಲಾಗಿದ್ದಾರೆ. ಈ ಬಾರಿ ಮಳೆ ಜಾಸ್ತಿ ಆಗಿಲ್ಲ, ಹಾಗಾಗಿ ಬಿಸಿಲಿನ ಹೊಡೆತಕ್ಕೆ ಬೆಳೆ ಎಲ್ಲ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ಬೆಳೆಲ್ಲವೂ ಕೂಡ ನಾಶ ಮಾಡಿದ್ದಾರೆ. ಇರುವಂತಹ ಬೆಳೆಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ, ಮೊತ್ತ ಸಿಗ್ತಾ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಸಂಪೂರ್ಣ ಬಿದ್ದು ಹೋಗಿತ್ರಿ. ಸಂಪೂರ್ಣ ಅಂದ್ರೆ ಏನ್ರಿ, ಈ ರೈತ ಏನು ಓದಿದ್ದಲ್ರಿ, ಗಂಟುಗಳು ಅಲ್ಲೇ ಬಿಟ್ಟು ಬಂದಿದ್ದಾರೆ. ಯಾಕಂದ್ರೆ ಟೆಂಪೋ ಹೊಡ್ಗಿ ಕೊಡಾಕನು ಅವ್ನ ಕಡೆ ರೊಕ್ಕ ಎಲ್ಲ ಆಗ್ತೈತಿ, ಕೇಳಾಕ್ರಿ ಅಲ್ಲಿ ಹೋಗುದು ಅಂತ. ಅದೇನು ಗಂಟುಗಳು ಹೋದಾರಲ್ಲ, ಗಂಟುಗಳು ಅಲ್ಲೇ ರೀ, ರೈತ ಕಡೆನ ಗಂಟುಗಳು ಅತ್ತ ಹೆಂಗಂತೂ ಕೇಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಪರಿಸ್ಥಿತಿ ಗುರ್ತಿರ್ತಾರಲ್ಲ, ಅಂಥ ಪರಿಸ್ಥಿತಿ ಈ ಸೊಪ್ಪು ಬೆಳೆಯವ್ರಿಗೆ ಆಗ್ತಿರ್ತೈತಿ. ಈ ಕೊತ್ತಂಬರಿ ಅಂತ ಅಷ್ಟೇ ಅಲ್ರಿ, ಆಲೂಗಡ್ಡೆ ತಗೋರಿ, ಆಲೂಗಡ್ಡೆ ಎಕ್ದಮ್ ದರ ಕಮ್ಮಿ ಐತ್ರಿ. ಹಿಂಗೆ ತರಕಾರಿ ಬೆಳೆಯೋದು ಪರಿಸ್ಥಿತಿ ಲ್ಯಾಟ್ರಿ ವ್ಯವಸ್ಥೆ ಆಗೈತ್ರಿ. ಅಂದ್ರೆ ಪಕ್ಕಾ ಲ್ಯಾಟ್ರಿ ವ್ಯವಸ್ಥೆ ರೀ ಇದು. ತರಕಾರಿ ಈ ಕಬ್ಬು ಒಂದ ಏನೋ ಅಂತಿರ್ತಾರೆ, ಆ ದರ ಅದು ಇದು. ಆದ್ರೆ ತರಕಾರಿ ಬೆಳೆಯೋದು ಪೂರ್ತಿಯಾಗಿ ಲ್ಯಾಟ್ರಿ ವ್ಯವಸ್ಥೆ ಮ್ಯಾಗ ನಿಂತೈತಿ. ಮತ್ತು ಲ್ಯಾಟ್ರಿ ವ್ಯವಸ್ಥೆ ಹೋಗ್ದ ರೈತರ ಆತ್ಮಹತ್ಯೆ ನಿಲ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಸಾಮಾನ್ಯ ರೈತನ ಪರಿಸ್ಥಿತಿ, ಸಣ್ಣ ರೈತನ ಪರಿಸ್ಥಿತಿ ಬೇರೆನೇ ಇರ್ತಾರೆ. ಸಣ್ಣ ರೈತ ಇಂಥ ತರಕಾರಿ ಬೆಳೆ ಬೆಳಿತಾರೆ. 1 ತಿಂಗಳು 2 ತಿಂಗಳು ಇದ್ರೊಳಗೆ ಮಾರ್ಕೆಟ್ ಹೋಗ್ತಿತ್ತು, ರೊಕ್ಕ ಬರ್ತಿತ್ತು ಅಂತ ಬೆಳಿತಿರ್ತಾರೆ. ಆಸೆ ಮ್ಯಾಗ ಬೆಳೆದಿದ್ದು ಅದು ಹಿಂಗೆ ಆಗ್ತಿತ್ತು ಸರ್. ಇಲ್ಲಿಂದ ರೊಕ್ಕ ತಂದು ಉದ್ರಿ ತೊಗೊಂಬಂದಿರ್ತಾರೆ, ಬೀಜ ಉದ್ರಿ. ಅದು ಹೆಂಗೆ ಓಡಿಸೋದು, ಮಕ್ಕಳ ಸಾಲಿ ಹೆಂಗೆ ಕಳಿಸೋದು? ಏನೋ ಆಗಿ ವಿಷಯ ಕೊಡು ಸತ್ತಾಗ್ತಾನು. ಸರ್ಕಾರ ಮಾತ್ರ ಅವ್ನು ದಾರು ಕೊಡು ಸತ್ತು ಹೋದ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಖಾಸಗಿ ಸಾಲ ತಿಕ್ತಿದ್ದ ಸತ್ತು ಹೋದ, ಅದಕ್ಕೆ ನಮ್ಗೆ ಕಾನೂನ್ಕ ಅದಕ್ಕೆ ಹೊಂದಂಗಿಲ್ಲ, ಸತ್ತು ಹೋದ್ರೆ ಸತ್ತು ಹೋತು ಅಂತ ಮುಗಿಸ್ಬಿಡ್ತಾರೆ, ಅಧ್ಯಾಯ ಮುಗಿಸ್ಬಿಡ್ತಾರೆ. ಇದು ವ್ಯವಸ್ಥೆ ಅಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ಗೆ ನಾವು ಇಲ್ಲಿಂದ ಮನವಿ ಮಾಡ್ತೀವಿ. ಪರಿಸ್ಥಿತಿ ಭಾಳ ಕೆಟ್ಟಾಗೈತಿ. ರೈತನ ಮಗ ಅಂದ್ರೆ ಹೆಣ್ಣು ಯಾರು ಕೊಡಕ್ಕೆ ಮುಂದೆ ಬರ್ತಾ ಇಲ್ಲ. ಅಂಥ ಪರಿಸ್ಥಿತಿ ಕಷ್ಟ. ಮತ್ತು ಅಂಥ ಇದ್ರಾಗನೇ ರೋಜ್ಗಾರ ಒಂದು ಇರ್ತೈತ್ರಲ್ಲ, ರೋಜ್ಗಾರ ಅವು ಇವು ಏನು ಇರ್ತೈತ್ರಲ್ಲ, ನಾವು ರೋಜ್ಗಾರ ಅನ್ನೋದ್ರೆ ತಮ್ಮ ಹೊಲ ಬಿಟ್ಟನ ಏನು ಮಾಡ್ತಾರೆ, ಆ ಕಡೆ ಹೊರ ರೋಜ್ಗಾರ ಹೋಗ್ತಾರೆ. ಅಲ್ಲೇನ್ರಿ ಗುಡ್ಡ ಅಡ್ಡ ತಗ್ಗ ತೆಗಿಯೋದು, ತಗ್ಗ ಮುಚ್ಚೋದು. ನಾವೇನು ಹೇಳ್ತೇವ್ರಿ ರೈತ ಮಕ್ಕಳಿಗೆ?